ಇವತ್ತು ಸುಧಾರಾಣಿ ಮ್ಯಾಮ್ ಅವ್ರು ಬಂದಿದ್ದಾರೆ. ನನಗೆ ಪರ್ಸನಲ್ ಫೇವ್ರೆಟ್ ಫ್ರಮ್ ದ ಟೈಮ್ ಐ ವಾಸ್ ಅ ಕಿಡ್. ಐ ಹ್ಯಾವ್ ಬೀನ್ ಸೀಯಿಂಗ್ ಆಲ್ ಅವರ್ ಮೂವೀಸ್ ಆ್ಯಂಡ್ ಅವತ್ತು ಹೇಗಿದ್ರು ಮ್ಯಾಮ್ ಇವತ್ತು ಹಾಗೆ ಇದ್ರೆ. ಅದಕ್ಕೇನೆ ನಾವು ಎಲ್ಲ ಕಡೆ ಎವರ್ ಗ್ರೀನ್ ಆರ್ಟಿಸ್ಟ್ ಅಂತ ಹಾಕ್ಸಿದೀವಿ ಮ್ಯಾಮ್, ಸೀರಿಯಸ್ಲಿ. ಸೊ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ. ಸೊ ಈ ಸಾಂಗ್ ಬಗ್ಗೆ ಹೇಳೋದಾದ್ರೆ, ನಮ್ಮ ಸಿನಿಮಾನಲ್ಲಿ ನಮ್ಮ ಮೇನ್ ಕ್ಯಾರೆಕ್ಟರಿಗೆ ಥ್ರೂ ಔಟ್ ದ ಫಿಲ್ಮ್ ಅವ್ರ ಅಮ್ಮನ ಸೋಲ್ ಏನಿದೆ ಅಲ್ಲ, ಅದು ಥ್ರೂ ಔಟ್ ದ ಫಿಲ್ಮ್ ಈ ನ್ಯಾರೇಟಿವ್ ಅಲ್ಲಿ ಕ್ಯಾರಿ ಆಗುತ್ತೆ. ಹಾಗೆ ಅಮ್ಮ ಆಮೇಲೆ ಮಗನ್ ಮಧ್ಯೆ ಇರೋ ಬಾಂಡಿಂಗು, ಆಮೇಲೆ ಅಮ್ಮನ ಕತೆ ಇದೆ ಇದ್ರೊಳಗಡೆ, ಒಂದು ಅಮ್ಮಂದೇ ಒಂದು ಸೆಪ್ರೇಟ್ ಕತೆ ಇದೆ. ಅದು ನಮಗೆ ಸಿನಿಮಾನಲ್ಲಿ ತುಂಬಾ ಚೆನ್ನಾಗಿ ಲಾಸ್ಟ್ ಅಲ್ಲಿ ಏನಿದೆ ಅಂತ ಗೊತ್ತಾಗುತ್ತೆ. ಸೊ ಜನರಲ್ ಆಗಿ ಫಾದರ್ ಡಾಟರ್ ಬಾಂಡ್ ಆಮೇಲೆ ಮದರ್ ಸನ್ ಬಾಂಡ್ ಅನ್ನೋದೇನಿದೆ ಅದು ತುಂಬಾ ಸ್ಪೆಷಲ್ ಆಗಿರುತ್ತೆ. ನನಗೆ ಈ ಲಲ್ಲಬೈ ಸಾಂಗ್ ಅನ್ನೋದೇನಿದೆ, ವಿಷ್ಣುವರ್ಧನ್ ಸರ್ ಅವ್ರದ್ದು ಜೋಜೋ ಲಾಲಿ ಸಾಂಗ್ ಏನಿದೆ ಅದರೊಳಗಡೆ ಒಂದು ಲೈನ್ ಬರುತ್ತೆ, ನಿದ್ರಾದೇವಿ ಬಾಮೆಲಗೆ. ಸೊ ಆ ಟೈಟಲ್ ಇನ್ಸ್ಪೈರ್ ಆಗಿರೋದು ಆ ಸಾಂಗ್ ಇನ್ನ ಅಂತ ಸುಮಾರು ಸಲ ಹೇಳಿದ್ದೆ. ಸೊ ಅದು ಫಾದರ್ ಆಮೇಲೆ ಡಾಟರ್ ವರ್ಷನ್ ಆದ್ರೆ, ಇದೊಂದು ಮದರ್ ಸನ್ ಸಾಂಗ್ ಒಂದು ವರ್ಷನ್ ಮಾಡಿದೀವಿ. ಸೊ ಹೋಪ್ಫುಲಿ ಎಲ್ಲರಿಗೂ ಈ ಸಾಂಗ್ ಇಷ್ಟ ಆಗುತ್ತೆ. ಆಮೇಲೆ ಇದೇ ಸೆಪ್ಟೆಂಬರ್ 12ನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ರಿಲೀಸ್ ಡೇಟ್ ಅನೌನ್ಸ್ ಆಗಿದೆ. ತುಂಬಾ ಪ್ರೀತಿಯಿಂದ ಈ ಸಿನಿಮಾನ ಮಾಡಿದೀವಿ. ಎಲ್ಲರೂ ದಯವಿಟ್ಟು ನಮ್ಮ ತಂಡನ ಹರಿಸಿ ಹಾರೈಸಿ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಈ ಸಿನಿಮಾ ನಮಗೆ ಬಹಳ ಸ್ಪೆಷಲ್. ಒಂದು ಒಳ್ಳೆ ಕತೆ, ಒಳ್ಳೆ ಸಿನಿಮಾ ಅಂತ ನಾನು ಸಾಕಷ್ಟು ಸರಿ ಹೇಳಿದ್ದೀನಿ. ಅದ್ರ ಜೊತೆಗೆ ನನ್ನ ಮಗನು ಇದ್ರಲ್ಲಿ ಒಂದು ಚಿಕ್ಕ ಪಾತ್ರ ಮಾಡಿದ್ದಾನೆ. ಅದು ಒಂದು ಪರ್ಸನಲಿ ಸ್ಪೆಷಲ್ ಆಗಿರೋ ಪಾಯಿಂಟ್. ಅವನ್ನ ಕರೆದ್ಬಿಡೋಣ. ಸುಜಯ್, ನೀವು ಬಂದ್ಬಿಡಿ. ಸೊ ಹಾಗಾಗಿ ನಿದ್ರಾದೇವಿ ಅನ್ನೋ ಸಿನಿಮಾನೇ ಒಂದು ಕತೆ ಫಸ್ಟ್ ಟೈಮ್ ನನಗೆ ಸುರಾಗ್ ನರೇಟ್ ಮಾಡಿದಾಗ, ಅದರಲ್ಲಿ ಆಬ್ವಿಯಸ್ಲಿ ನಮ್ಮ ಹತ್ರ ಆಲ್ರೆಡಿ ಹೀರೋ ಇದ್ರು. ಸೊ ಹೀರೋಗೋಸ್ಕರ ಸಿನಿಮಾ ಮಾಡ್ತಾ ಇದ್ವಿ. ಅದ್ರ ಜೊತೆಗೆ ಕತೆ ಹೇಳೋ ದಿವಸದಿಂದಾನು ಇನ್ನೊಂದು ಕ್ಯಾರೆಕ್ಟರ್ ನಮಗೆ ಎಲ್ಲರಿಗೂ ಇವರೇ ಮಾಡ್ಬೇಕು ಹೀರೋಲ್ ಅಂತ ಇದ್ದಿದ್ದು ಸುಧಾರಾಣಿ ಮೇಡಮ್. ಅವನು ಫಸ್ಟ್ ಡೇ ಕತೆ ಹೇಳಿದಾಗನು, ಇಲ್ಲ ಸರ್ ಈ ಮದರ್ ಕ್ಯಾರೆಕ್ಟರ್ ಇದು ಸುಧಾ ಮೇಡಮ್ ಮಾಡ್ತಾರೆ, ಅವ್ರ ಹತ್ರ ಇನ್ನು ಮಾತಾಡಬೇಕು, ಒಪ್ಪಿಸ್ತೀನಿ ನಾನು, ಅವರೇ ಮಾಡಿದ್ರೇನೆ ಈ ಕತೆಗೆ ಚಂದ ಅಂತಂದು ಆ ಥರ ಆ ಇಮ್ಯಾಜಿನೇಷನ್ ಅಲ್ಲಿ ನಮಗೆ ಆ ಕತೆ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ರು. ಥ್ಯಾಂಕ್ಫುಲ್ಲಿ ಮೇಡಮ್ ಒಪ್ಕೊಂಡ್ರು ಆ ರೋಲ್ ಮಾಡೋದಕ್ಕೆ. ನಮಗೆ ಥ್ಯಾಂಕ್ ಯು ಮೇಡಮ್ ಫಾರ್ ಯು ಆಕ್ಟಿಂಗ್ ವೆಲ್ ಇನ್ ದ ಮೂವಿ, ಆಸ್ ವೆಲ್ ಆಸ್ ನಿಮ್ಮ ಆಕ್ಟಿಂಗ್ ಬಗ್ಗೆ ನಾವು ಮಾತಾಡಬೇಕಾಗಿಲ್ಲ. ಇವರ ಬ್ರಿಲಿಯಂಟ್ ಆಕ್ಟರ್ಸ್ ಅದರಲ್ಲಿ ಇದ್ದೇ ಇದೆ. ಬಟ್ ಈ ಕತೆಗೆ ಎಷ್ಟು ಬೇಕೋ ಅಷ್ಟು, ಎಷ್ಟು ಚೆನ್ನಾಗಿ ನಿಮ್ಮ ವಾಯ್ಸ್ ಅದರಲ್ಲಿ ಒಂದು ಡೈಲಾಗ್, ಲಾಂಗ್ ಡೈಲಾಗ್ ಮಲಗಿಸ್ಕೊಂಡು ಹೇಳಿದಿರಲ್ಲ, ಅದು ಬಹಳ ಚೆನ್ನಾಗಿದೆ. ನಾನು ಇನ್ಫ್ಯಾಕ್ಟ್ ಇನ್ಸಿಸ್ಟ್ ಮಾಡ್ತಾ ಇದ್ದೆ ಸುರಾಗಿಗೆ, ಆ ಡೈಲಾಗ್ ಪ್ಲೇ ಮಾಡ್ಸೋಣ ಇಲ್ಲ ಅಂದ್ರೆ, ಇಲ್ಲ ಸರ್ ಬೇಡ, ಎಲ್ಲ ಇಲ್ಲೇ ತೋರಿಸಿದ್ರೆ ಸಿನಿಮಾದಲ್ಲಿ ಏನು ತೋರಿಸೋದು ಅಂತದ್ದು. ಸೊ ಅದು ಒನ್ ಆಫ್ ಮೈ ಫೇವ್ರೆಟ್ ಡೈಲಾಗ್, ಬ್ಯೂಟಿಫುಲ್ ಡೈಲಾಗ್. ಅದರಲ್ಲಿ ನಿದ್ರಾದೇವಿ ವರ್ಲ್ಡ್ನ ತೋರಿಸಿರೋ ರೀತಿ ಆಗದೆ ಅದೆಲ್ಲ ಬಹಳ ಚೆನ್ನಾಗಿದೆ. ಸಿನಿಮಾದಲ್ಲಿ ನೀವೆಲ್ಲ ನೋಡಿದಾಗ ಯು ಗೈಸ್ ವಿಲ್ ರಿಯಲಿ ಅಪ್ರಿಷಿಯೇಟ್ ಇಟ್. ಬಹಳ ಚೆನ್ನಾಗಿ ಬಂದಿದೆ ಅದು. ಅದಲ್ಲದೆ ಸೆಪ್ಟೆಂಬರ್ 12 ನಾವು ಸಿನಿಮಾನ ರಿಲೀಸ್ ಮಾಡೋದಕ್ಕೆ ಫೈನಲೈಸ್ ಮಾಡ್ಕೊಂಡಿದ್ದೀವಿ. ಎಲ್ಲ ಕಡೆ ನಮ್ಮ ಡಿಸ್ಟ್ರಿಬ್ಯೂಟರ್ ಆಲ್ರೆಡಿ ಥಿಯೇಟರ್ಸ್ಗಳು, ಮಲ್ಟಿಪ್ಲೆಕ್ಸ್ ಅಲ್ಲಿ ಎಲ್ಲ ಕಡೆಗೂ ಮಾತಾಡಿದ್ದಾರೆ ಅದ್ರ ಬಗ್ಗೆ ಆಲ್ರೆಡಿ. ಸಿನಿಮಾ ತುಂಬಾ ಚೆನ್ನಾಗಿದೆ. ಅಂಡ್ ಇತ್ತೀಚೆಗೆ ಕಂಟೆಂಟ್ ಸಿನಿಮಾಗಳು ಆಗ್ತಾ ಇರೋ ಸಕ್ಸಸ್ ನೋಡಿದ್ರೆ ನಮಗೆ ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಇನ್ನೊಂದಷ್ಟು ಹೆಚ್ಚಾಗ್ತಾ ಇದೆ. ಸೂಫ್ರಮ್ಸ್ ಆಗಲಿ ಬೇರೆ ಬೇರೆ ಸಿನಿಮಾಗಳನ್ನ ಜನ ಅಪ್ರಿಷಿಯೇಟ್ ಮಾಡ್ತಾ ಇರೋ ರೀತಿ. ಜನರಲ್ ಆಗಿ ನಮ್ಮ ಫಿಲ್ಮ್ ಇಂಡಸ್ಟ್ರಿನಲ್ಲಿ ಒಂದು ಕಂಪ್ಲೇಂಟ್ ಹೇಳೋರು, ಜನ ಸಿನಿಮಾ ಥಿಯೇಟರ್ಗೆ ಬರ್ತಾ ಇಲ್ಲ, ಸಿನಿಮಾ ನೋಡ್ತಾ ಇಲ್ಲ, ನಾವ್ ಏನೇ ಕೊಟ್ಟರು ನೋಡ್ತಾ ಇಲ್ಲ ಅನ್ನೋದು. ಅದಕ್ಕೆ ಜನ ತಕ್ಕದಾಗಿ ಉತ್ತರ ಕೊಟ್ಟಿದ್ದಾರೆ ಆಲ್ರೆಡಿ. ಈಗ ನೀವು ಒಳ್ಳೆ ಸಿನಿಮಾ ಕೊಟ್ಟರೆ ನಾವು ಡೆಫಿನೆಟ್ಲಿ ಬಂದು ಸಿನಿಮಾ ನೋಡ್ತೀವಿ ಅಂತ ಹೇಳಿದ್ದಾರೆ. ಸೊ ನಮಗೂ ನಮ್ಮ ಸಿನಿಮಾನು ಅಷ್ಟೇ ಒಳ್ಳೆ ಸಿನಿಮಾ ಅನ್ನೋ ಕಾನ್ಫಿಡೆನ್ಸ್ ಇದೆ. ಸೊ ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡೋದೇನಂದ್ರೆ, ಪ್ರತಿ ನಿಮ್ಮ ಮೀಡಿಯಾಗಳ ಮುಖಾಂತರ ನಮ್ಮ ಸಿನಿಮಾ ರಿಲೀಸ್ ಡೇಟ್ ಆಗಲಿ ಅಥವಾ ಸಿನಿಮಾ ಕಂಟೆಂಟ್ ಆಗಲಿ ತಲುಪಿಸಿ ಜನಗಳಿಗೆ. ಜನ ಬಂದು ಡೆಫಿನೆಟ್ಲಿ ನಮ್ಮ ಸಿನಿಮಾ ನೋಡಿ ಅಪ್ರಿಷಿಯೇಟ್ ಮಾಡಿ ನಮ್ಮ ಸಿನಿಮಾ ದೊಡ್ಡ ಮಟ್ಟದ ಸಕ್ಸಸ್ ಸಿಗೋ ಥರ ಮಾಡ್ತಾರೆ ಅಂತ ಹೋಪ್ಫುಲ್ಲಿ ನಾನು ಹೇಳ್ತಾ ಇದ್ದೀನಿ. ಅದು ಬಿಟ್ಟು ನಮ್ಮ ಹೀರೋಯಿನ್ನು ನಮ್ಮ ಡಿಸ್ಟ್ರಿಬ್ಯೂಟರ್ ಬಂದಿದ್ದಾರೆ, ಪ್ರವೀಣ್ ಶೆಟ್ಟರ್ ಸರ್ ಬಂದಿದ್ದಾರೆ, ನಮ್ಮ ವೆಲ್ ವಿಶರ್ ಫ್ರೆಂಡ್ ಬಂದಿದ್ದಾರೆ, ವೇಲ್ ಸರ್ ಬಂದಿದ್ದಾರೆ. ಸೊ ಥ್ಯಾಂಕ್ ಯು ಸರ್ ಫಾರ್ ಮೇಕಿಂಗ್ ಇಟ್ ಅಕ್ರಾಸ್. ಥ್ಯಾಂಕ್ ಯು, ನಮ್ಮ ಸಪೋರ್ಟ್ ಮಾಡಿ ಎಲ್ಲರೂ. ಎಲ್ರಿಗೂ ನಮಸ್ಕಾರ. ಅಂಕಿತ ಅವ್ರು ಎಷ್ಟೊಂದು ಹೈಪ್ ಕೊಟ್ಬಿಟ್ರು ಅಂದ್ರೆ ನನಗೆ ಮಾತಾಡೋದಕ್ಕೆ ಸ್ವಲ್ಪ ಹೆದರಿಕೆ ಆಗ್ತದೆ. ಸುರಾಗ್ ಹೇಳಿದ್ದೋಕೆ ಸಿನಿಮಾ ನೋಡ್ಕೊಂಡು ಬೆಳೆದಿದ್ದೀನಿ ಅಂತ. ಸಾಮಾನ್ಯವಾಗಿ ಏನಾಗುತ್ತೆ, ಎಲ್ರು ನಿಮ್ಮ ಸಿನಿಮಾ ನೋಡ್ಕೊಂಡು ಬೆಳೆದಿದ್ದೀವಿ ಅಂತ ಅಂದಾಗ
ಒಂದು ಸೆಕೆಂಡ್ ಅನ್ನೋಂಗಾಗತ್ತೆ. ಬಟ್ ಕೆಲವ್ರು ನಾನು ಹೇಳ್ತೀನಿ, ನೀವು ಸ್ಕೂಲ್ಗೆ ಹೋದ್ರಿ, ನಾನು ಸ್ಕೂಲ್ಗೆ ಹೋಗಿ ಸ್ಟುಡಿಯೋ ಹೊಟ್ಟೋದೆ ಅಂತ. ಬಟ್ ಎನಿವೆ ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ಚಿತ್ರತಂಡದ ಬಗ್ಗೆ ಹೇಳಬೇಕು ಅಂದರೆ, ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲೂ ಎಲ್ಲರೂ ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್, ಡೆಡಿಕೇಟೆಡ್. ಆಮೇಲೆ ಅವ್ರಿಗೆ ಅವ್ರ ಕ್ರಾಫ್ಟ್ ಬಗ್ಗೆ ಇರುವಂಥ ಒಂದು ಶ್ರದ್ಧೆ ಆಗಿರ್ಬೋದು, ನಿಷ್ಠೆ ಆಗಿರ್ಬೋದು, ಆಮೇಲೆ ಅದನ್ನ 100% ಅದ್ರ ಬಗ್ಗೆ ಪ್ರತಿಯೊಂದು ತಿಳ್ಕೊಂಡು ಈ ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ. ಅದೇ ತುಂಬಾ ದೊಡ್ಡ ಖುಷಿ. ಏಕೆಂದ್ರೆ ಇತ್ತೀಚೆಗೆ ಏನಂತಾರೆ, ನಮ್ಮ ಕನ್ನಡ ಸಿನಿಮಾ ಸ್ವಲ್ಪ ಹೆಚ್ಚು ಬೀಳುಗಳನ್ನ ನೋಡ್ತಾ ಇತ್ತು. ಆದ್ರೆ ಈಗ ಮತ್ತೆ ಟ್ರೆಂಡ್ ಬದಲಾಗ್ತಾ ಇದೆ. ಕನ್ನಡ ಸಿನಿಮಾಗಳು ಮತ್ತೆ ಚೆನ್ನಾಗಿ ಪ್ರೇಕ್ಷಕರು ಒಲವು ತೋರಿಸಿದ್ದಾರೆ, ಚೆನ್ನಾಗಿ ನಡೀತಾ ಇದೆ. ಅದು ತುಂಬಾ ದೊಡ್ಡ ಖುಷಿ. ಏಕೆಂದ್ರೆ ಕನ್ನಡ ಸಿನಿಮಾ, ನಾನು ಹಿಂದೆ ಅದೊಂದು ಕಾರ್ಯಕ್ರಮದಲ್ಲೂ ಹೇಳಿದ್ದೆ, ಮತ್ತೆ ಕನ್ನಡ ಸಿನಿಮಾಗೆ ಅದೇ ಮೆರುಗು, ಅದೇ ವೈಭವ, ಅದೇ ಯಶಸ್ಸು ಬರಬೇಕು ಅಂತ. ಸೊ ಅದಕ್ಕೆ ಇವಾಗ ಬರ್ತಾ ಇರುವಂತ ಚಿತ್ರಗಳು ಆ ಜರ್ನಿನ ಮತ್ತೆ ಕಂಟಿನ್ಯೂ ಮಾಡುತ್ತೆ ಅನ್ನೋ ನಂಬಿಕೆ ಇದೆ. ಅಂಡ್ ನಿದ್ರಾದೇವಿ ಬಗ್ಗೆ ಹೇಳೋದಾದ್ರೆ, ವರ್ಕ್ ಮಾಡ್ತಾ ಇದ್ದಾಗಲೇ ಗೊತ್ತಾಯ್ತು ಇಟ್ಸ್ ಗೋಯಿಂಗ್ ಟು ಬಿ ಅನ್ ಅಮೇಸಿಂಗ್ ಮೂವಿ ಅಂತ. ಯಾಕೆಂದ್ರೆ ಇತ್ತೀಚೆಗೆ ಸಿನಿಮಾಗಳು ಕ್ಯಾರೆಕ್ಟರ್ಸ್ ಏನಾದ್ರು ಬಂದಾಗ ಒಂದು ಸ್ವಲ್ಪ ಹೆಸಿಟೇಷನ್ ಇತ್ತು ನನಗೆ. ಅಯ್ಯೋ, ಸಾಮಾನ್ಯವಾಗಿ ಜನರಲ್ ಆಗಿ ವಿತ್ ನೋ ಅಫೆನ್ಸ್ ಮೆಂಟ್ ಟು ಎನಿವನ್, ಏನಾಗೋದು, ಪಾತ್ರ ಹೇಳೋದು ಒಂದಿರ್ತಿತ್ತು, ಅದು ಪಿಕ್ಚರೈಸ್ ಆದಾಗ ಬೇರೆ ತರ ಆಗ್ತಾ ಇತ್ತು, ಅಥವಾ ಫೈನಲ್ ಎಡಿಟಿಂಗ್ ಅಲ್ಲಿ ಇನ್ನೇನೇನೋ ಆಗೋಗ್ತಾ ಇತ್ತು. ಸೊ ನೋಡಿದಾಗ ತುಂಬಾ ಡಿಸಪಾಯಿಂಟ್ ಆಗೋದು, ಅಯ್ಯೋ ಪಾತ್ರ ಹಿಂಗ್ ಹೇಳಿದ್ರಲ್ವಾ, ಇದು ಯಾಕೆ ಈ ತರ ಬಂದಿದೆ ಅಂತ. ಸೊ ಆ ಥರ ಒಂದು ಸಿಚುವೇಶನ್ ಅಲ್ಲಿ ಇದ್ದಾಗ ಸುರಾಗ್ ಅವ್ರು ಅಪ್ರೋಚ್ ಮಾಡಿದಾಗ ಒಂದು ಚೂರಲ್ಲ ಸುಮಾರು ಡೌಟ್ಗಳಿತ್ತು, ಇದು ಮತ್ತೆ ಅದೇ ತರ ಆಗತ್ತಾ ಅಂತ. ಬಟ್ ಅವ್ರು ಬಂದು ಕತೆ ಪೂರ್ತಿ ಹೇಳಿದಾಗ ಐ ವಾಸ್ ರಿಯಲಿ ಇಂಪ್ರೆಸ್ಡ್. ಯಾಕೆಂದ್ರೆ ನಿಜವಾಗ್ಲೂ ತುಂಬಾ ವಿಭಿನ್ನವಾಗಿದೆ ಕತೆ. ಅಂಡ್ ಅವ್ರು ಅದಕ್ಕೆ ಕೊಟ್ಟಿರೋಂಥ ಟ್ರೀಟ್ಮೆಂಟ್ ಅಷ್ಟೇ, ಸ್ಕ್ರೀನ್ ಪ್ಲೇ ಇರ್ಬೋದು ಅಥವಾ ಮೇಕಿಂಗ್ ವೈಸ್ ಅಲ್ಲಿ ಹೇಗೆ ಮಾಡಬೇಕು ಅಂತ ಅನ್ಕೊಂಡಿದ್ರು, ಅದೆಲ್ಲ ಹೇಳಿದಾಗ ತುಂಬಾನೇ ಇಂಪ್ರೆಸ್ ಆಯ್ತು. ಅವಾಗ ಓಕೆ ಪರವಾಗಿಲ್ಲ, ಏನಂತಾರೆ, ಸ್ಕ್ರೀನ್ ಟೈಮ್ ಜಾಸ್ತಿ ಇದ್ದರೂ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್. ಆ್ಯಂಡ್ ಅದನ್ನು ತೋರಿಸಿರೋ ರೀತಿನೂ ಅಷ್ಟೇ ತುಂಬ ಚೆನ್ನಾಗಿ ಪೋರ್ಟ್ರೇ ಮಾಡಿದ್ದಾರೆ. ಆ್ಯಂಡ್ ನಾನು ಪ್ರೊಡ್ಯೂಸರ್ ಜಯರಾಮ್ ಅವ್ರಿಗಾಗಲಿ, ಇಡೀ ತಂಡಕ್ಕೆ, ಐ ಮೀನ್ ಆಲ್ ದಿ ಟೆಕ್ನಿಷಿಯನ್ಸ್ ತುಂಬಾ ಸಪೋರ್ಟಿವ್ ಆಗಿದ್ರು. ಆ್ಯಂಡ್ ಎಸ್ಪೆಷಲಿ ನನ್ನ ವಿಷಯ ಬಂದಾಗ ತುಂಬ ಪ್ರೀತಿ ತೋರಿಸಿ, ತುಂಬ ರೆಸ್ಪೆಕ್ಟ್ ತೋರಿಸಿ, ತುಂಬ ಚೆನ್ನಾಗಿತ್ತು. ವರ್ಕ್ ಮಾಡಿದ ಒಂದು ಫ್ಯೂ ಡೇಸ್ ಆದ್ರೂ it was a very memorable experience. And I mean, first time hero ಮಾಡ್ತಾ ಇದ್ದಾರೆ ಅಂತ ಹೇಳೋಕೆ ಆಗಲ್ಲ. he is like so well trained. ನೀವು ಹೇಳ್ದಂಗೆ ಇಬ್ರು of course ನಾನು ಜೂನಿನಲ್ಲಿ ವರ್ಕ್ ಮಾಡಿದ್ದೀನಿ, they are so well trained and ತುಂಬಾನೇ ಏನಂತಾರೆ, ಅವ್ರ ಕ್ರಾಫ್ಟ್ ಚೆನ್ನಾಗಿ ಗೊತ್ತಿದೆ ಅವ್ರಿಗೆ. ಅವಾಗ ನೋಡಿದಾಗ ಅನ್ಸುತ್ತೆ, ನಮ್ಗೆ ಈ ಥರ ಬಿಗಿನಿಂಗ್ ಅಲ್ಲಿ ನಮಗೆಲ್ಲ ಇಷ್ಟೊಂದು ಬುದ್ಧಿ ಇತ್ತಿಲ್ಲ ಪ್ರಾಬಬ್ಲಿ, ಎಷ್ಟು ಚೆನ್ನಾಗಿರ್ತಾ ಇತ್ತು ಅಂತ. ಸೊ ರಿಯಲಿ ಅಪ್ರಿಷಿಯೇಟ್ ಯುವರ್ ಹಾರ್ಡ್ ವರ್ಕ್ ಆಲ್ಸೋ. ಆ್ಯಂಡ್ ಇನ್ನೇನು ಹೇಳಿ, ನಾನು ಸೆಪ್ಟೆಂಬರ್ 12ಗೆ ನಿದ್ದೆ ಮಾಡದೆ ಕಾಯ್ತೀನಿ, ಏಕೆಂದರೆ ಸಿನಿಮಾ ನೋಡೋ ಒಂದು ಕುತೂಹಲ ನನಗೂ ಇದೆ. ಆ್ಯಂಡ್ ಎಸ್ಪೆಷಲಿ ಸುರಾಗ್ ಅವರು ಫಿಲ್ಮ್ ಮೇಕಿಂಗ್ ಎಲ್ಲ ಝೆಕ್ಕಲ್ ಅಲ್ವಾ, ಸೊ ಅಲ್ಲಿ ಅವರು ಹೀಸ್ ಟ್ರೈನ್ಡ್. ಆ್ಯಂಡ್ ವಾಪಸ್ ಇಲ್ಲಿ ಬಂದು ಕನ್ನಡ ಸಿನಿಮಾ ಒಂದು ತುಂಬಾನೇ, ನಾನು ಹೇಳಿದ ವಿಭಿನ್ನವಾದ ಕತೆ, ಅದನ್ನು ಅಷ್ಟೇ ಚೆನ್ನಾಗಿ ಪೋರ್ಟ್ರೇ ಮಾಡಿದ್ದಾರೆ, ಅದನ್ನು ಕನ್ವೆ ಮಾಡಿದ್ದಾರೆ, ಅದು ತುಂಬ ಇಂಪಾರ್ಟೆಂಟ್. ಸೊ ಹೀಗಿರುವಾಗ ಆಲ್ ದಿ ಬೆಸ್ಟ್ ಟು ದ ಎಂಟೈರ್ ಟೀಮ್. ಆ್ಯಂಡ್ ಮತ್ತೊಮ್ಮೆ ಎಲ್ಲ ಮಾಧ್ಯಮದವ್ರಿಗೂ ಥ್ಯಾಂಕ್ ಯು. ಅವತ್ತಿನಿಂದ ಇವತ್ತುವರೆಗೂ ಅದೇ ರೀತಿ ಸಪೋರ್ಟ್ ತೋರಿಸಿದ್ದೀರಾ, ನನಗೆ ಅದೇ ರೀತಿ ಒಂದು ಬೆಂಬಲ ನೀಡಿದ್ದೀರಾ. ಸೊ ಒನ್ಸ್ಗೆ ನಿಮ್ಮಲ್ಲೂ ಏನು ರಿಕ್ವೆಸ್ಟ್ ಅಂದರೆ, ಒಳ್ಳೆ ಚಿತ್ರ ಬರ್ತಾ ಇದೆ, ನಿಮ್ಮೆಲ್ಲರೂ ಸಪೋರ್ಟು ನಿದ್ರಾದೇವಿ ನೆಕ್ಸ್ಟ್ ಡೋರ್ ಮೇಲೆ ಇರಲಿ. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ. ಥ್ಯಾಂಕ್ ಯು. ಜೊತೆ ಆಕ್ಟ್ ಮಾಡಿದೆ, ಹೇಗೆ ಅನಿಸ್ತು? ಮೈಕ್ ಹತ್ರ ಚೆನ್ನಾಗಿ ಅನಿಸ್ತು. ಚೆನ್ನಾಗಿ ನಿದ್ದೆ ಮಾಡಿದೆ. ಓಕೆ, ಬೆಸ್ಟ್ ವಿಶಸ್ ನಿಮಗೂ ಕೂಡ. ಥ್ಯಾಂಕ್ಸ್. ಹಾ, ಪ್ರವೀಣ್ ಶೆಟ್ಟಿ ಸರ್ ಅವಾಗಿಂದ ಕುತ್ಕೊಂಡು ಪ್ರೋಗ್ರಾಮ್ ಶುರುವಾಗಿದ್ದ ಮುಂಚೆ ನಾನು ಅವನಿಗೆ ಪೂರ್ತಿ ಸ್ಪೀಚ್ ಹೇಳ್ಕೊಟ್ಟಿದ್ದೀನಿ ಅಂದ್ರು. ನೀವು ಹೇಳ್ಕೊಟ್ರೆ ಮುಗೀತು ಸರ್, ಬಿಡಿ, ನಿಮಗೆ ಮಾತಾಡೋದು ಹೇಳ್ಕೊಡ್ಬೇಕಾ ಅಂತ ಅಂದಿದ್ದೆ. ಒಂದೆರಡು ಲೈನ್ ಆದ್ರೂ ಹೇಳೋ. ಇವಾಗ ನಮ್ಮಪ್ಪ ಕಾರಲ್ಲಿ ಬರುವಾಗ ಈ ಹಾಡು ಹಾಕಿದ್ರು, ಅವಾಗ ನಾನು ಹಂಗೆ
ನಮ್ಮ ಅಮ್ಮ ಮೇಲೆ ಹಂಗೆ ಮಲ್ಕೊಂಡೆ, ಅಷ್ಟು ಚೆನ್ನಾಗಿ ನಿದ್ದೆ ಬರುತ್ತೆ ಈ ಹಾಡು. ಸರ್ ಚೆನ್ನಾಗಿ ಟ್ರೈನ್ ಮಾಡಿದ್ದೀರಾ ಸರ್. ಎಲ್ರಿಗೂ ನಮಸ್ಕಾರ. ಇಲ್ಲಿ ಬಂದಿರುವ ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ತುಂಬಾ ಖುಷಿ ಆಗುತ್ತೆ ಇವತ್ತು ಸುಧಾರಾಣಿ ಮಾಡಿದ್ದು ನಮ್ಮ ಸಾಂಗ್ ನ ಲಾಂಚ್ ಮಾಡಿದ್ದಕ್ಕೆ. ಒಂದು ಫನ್ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ಕೋಬೇಕಂದ್ರೆ, ಸುಧಾರಾಣಿ ನನ್ನ ಜೊತೆ ಶೂಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ತಂದೆಯವರೆಲ್ಲ ಹೇಳಿದ್ರು, ಅವ್ರನ್ನೆಲ್ಲ ನಾವು ನೋಡ್ಕೊಂಡು ತುಂಬಾ ದೊಡ್ಡ ಫ್ಯಾನ್ ನಾವೆಲ್ಲರೂ ಅಂತ, ನಮ್ಮ ಮನೆಯವರು ಎಲ್ಲರೂ. ಸೊ ಅವತ್ತು ಆ ದಿನ ಶೂಟಿಗೆ ಬಂದಾಗ ಮಾನಿಟರ್ ಹತ್ರ ಹೋಗ್ತೀನಿ, ಎಲ್ಲ ಗುಡ್ಡೆ ಹಾಕೊಂಡು ಕುತ್ಕೊಂಡಿದ್ದಾರೆ. ನಾನು ನೋಡ್ಬಿಟ್ಟು ಫುಲ್ ನರ್ವಸ್ ಆಗ್ಬಿಟ್ಟಿದ್ದೀನಿ, ಎಷ್ಟು ಎಲ್ಲರೂ ಬಂದ್ಬಿಟ್ಟು ಕುತ್ಕೊಂಡಿದಾರಲ್ಲ ಅಂತ. ಅದಾದ್ಮೇಲೆ ಸುಧಾರಾಣಿ ಮ್ಯಾಮ್ ತುಂಬಾ ಸ್ವೀಟ್ ಆಗಿದ್ರು, ತುಂಬಾ ಚೆನ್ನಾಗಿ ನಮಗೆ ಹೆಲ್ಪ್ ಮಾಡಿದ್ರು ಪರ್ಫಾರ್ಮ್ ಮಾಡೋದಕ್ಕೆ. ತುಂಬಾ ಸ್ವೀಟು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಈ ಸಾಂಗು ನಮ್ಮ ನಿದ್ರಾದೇವಿ ನೆಕ್ಸ್ಟ್ ಸ್ಟೋರಿ ನಾವು ಟೈಟಲ್ ಸಾಂಗು. ನಾವೇನ್ ವಿಶೇಷವಾದ ಒಂದು ಪ್ರಪಂಚ ಕಟ್ಟಿದೀವಿ ಅದ್ರದ್ದು ಒಂದು ಎಸೆನ್ಸ್ ಹೇಳುತ್ತೆ ಈ ಸಾಂಗು. ಶ್ರೀಲಕ್ಷ್ಮಿ ಬೆಳ್ಮನ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಕುಲ್ ಅಭ್ಯಂಕರ್ ಅವರು ಅದ್ಭುತವಾಗಿ ಮ್ಯೂಸಿಕ್ ನ ಮಾಡಿದ್ದಾರೆ. ಸೊ ಇದೇ ಸೆಪ್ಟೆಂಬರ್ 12ನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ. ನಿಮ್ಗೆಲ್ಲರ ಪ್ರೋತ್ಸಾಹ ಇರಲಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು. ಇಲ್ಲಿ ಬಂದಿರುವ ಎಲ್ಲರಿಗೂ, ಫ್ರೆಂಡ್ಸ್, ಫ್ಯಾಮಿಲಿ, ಮೀಡಿಯಾ ಅವರಿಗೆ ನಿಮ್ಮ ನಿರಂತರ ಸಪೋರ್ಟ್ ಮತ್ತು ಪ್ರೀತಿಗೆ ತುಂಬ ಥ್ಯಾಂಕ್ ಯು. ಸ್ಪೆಷಲ್ ಥ್ಯಾಂಕ್ಸ್ ಟು ಸುಧಾರಾಣಿ ಮ್ಯಾಮ್. ಜೂನಿ ನಂತರ ಇದು ನನ್ನ 2ನೇ ಸಿನಿಮಾ ನಿಮ್ಮ ಜೊತೆ. ಆಗ ನಿಮ್ಮ ಜೊತೆ ಪರ್ಫಾರ್ಮ್ ಮಾಡಬೇಕಾದ್ರೆ ತುಂಬ ನರ್ವಸ್ ಆಗಿತ್ತು. ಇವತ್ತು ಅತಿ ನರ್ವಸಸ್ ಫೀಲ್ ಆಗ್ತಿದೆ ನಿಮ್ಮ ಮುಂದೆ ಮಾತಾಡಬೇಕಾದ್ರೆ. ಐ ಆಮ್ ಎಕ್ಸ್ಟ್ರೀಮ್ಲಿ ಗ್ರೇಟ್ಫುಲ್ ಮ್ಯಾಮ್. ನೀವು ಇಲ್ಲಿ ಬಂದು ಯು ಶೋನ್ ಯುವರ್ ಸಪೋರ್ಟ್ ಥ್ರೂ ಯುವರ್ ಪ್ರೆಸೆನ್ಸ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನಾನು ನನ್ನನ್ನು ತುಂಬ ಲಕ್ಕಿ ಅನ್ಕೋತೀನಿ ಫಾರ್ ಬೀಯಿಂಗ್ ಅ ಪಾರ್ಟ್ ಆಫ್ ಅ ಟೀಮ್ ದ್ಯಾಟ್ ಇಸ್ ಗಿವಿಂಗ್ ದೇರ್ ಎವ್ರಿಥಿಂಗ್ ಟು ಪ್ರಮೋಟ್ ದಿಸ್ ಫಿಲ್ಮ್. ಈ ಸಿನಿಮಾ ಬಗ್ಗೆ ನಾವೆಲ್ಲರೂ ತುಂಬ ನಂಬಿಕೆ ಇಟ್ಕೊಂಡಿದ್ದೀವಿ. ತುಂಬ ಒಥೆಂಟಿಕ್, ತುಂಬ ಯುನೀಕ್ ಆಗಿರೋ ಸಿನಿಮಾ ಮಾಡಿದ್ದೀವಿ ಅಂತ ನಂಬಿಕೆ ಇದೆ. ಮತ್ತು ಆಡಿಯನ್ಸ್ ಕೂಡ ಇದನ್ನು ಖಂಡಿತ ಇಷ್ಟಪಡ್ತಾರೆ ಅಂತಲೂ ನಂಬಿಕೆ ಇದೆ. ಐ ಹೋಪ್ ನಿಮ್ಗೆ ಎಲ್ಲರಿಗೂ ಈ ಹಾಡ್ ಇಷ್ಟ ಆಯಿತು. ಆಸ್ ಯೂಶುವಲ್ ನಕುಲ್ ಅಭ್ಯಂಕರ್ ಅವರು ತುಂಬ ಬ್ಯೂಟಿಫುಲ್ ಕಂಪೋಸಿಷನ್ ಮಾಡಿದ್ದಾರೆ. ಮತ್ತೆ ಶ್ರೀಲಕ್ಷ್ಮಿ ಅವರು ಈ ಸಾಂಗ್ಗೆ ಜೀವ ತುಂಬಿದ್ದಾರೆ. ಸೆಪ್ಟೆಂಬರ್ 12ಗೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ. ಎಲ್ಲರೂ ಥಿಯೇಟರಲ್ಲಿ ಬಂದು ನೋಡಿ. ಥ್ಯಾಂಕ್ ಯು.